ನಿಮ್ಮೆಲ್ಲರಿಗೂ ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಆಯುಧ ಪೂಜೆ ಇರೋದ್ರಿಂದ ಸಿಂಪಲ್ಲಾಗೆ ನಾನು ಆಯುಧ ಪೂಜೆಗೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ದೀಪಾವಳಿ ಹಬ್ಬಕ್ಕೂ ಕೂಡ ಆಯುಧ ಪೂಜೆಯನ್ನು ಮಾಡ್ತಾರೆ. ನಾವು ದಸರಾ ಹಬ್ಬದ ಹಿಂದಿನ ದಿನ ಆಯುಧ ಪೂಜೆ ದಿನ ಇರುತ್ತೆ, ಆ ದಿನವೇ ಆಯುಧ ಪೂಜೆಯನ್ನು ಮಾಡ್ತೀವಿ. ಇನ್ನು ಆರ್ವಿಕ ಮಾನ್ಯ ಇಲ್ಲದೆ ಇರೋದ್ರಿಂದ ಹಬ್ಬ ಮಾಡೋದಕ್ಕೂ ಕೂಡ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಇನ್ನು ಇವತ್ತು ನಾವು ಸಿಂಪಲ್ಲಾಗೆ ಹಬ್ಬ ಮಾಡ್ತಾ ಇರೋದ್ರಿಂದ ನಾನು ಇವತ್ತು ಬೇರೆ ಏನೋ ಅಡುಗೆಗಳನ್ನು ತುಂಬ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಇಬ್ಬರೇ ಇರೋದ್ರಿಂದ ಏನು ಬೇಡ ಅನ್ನಿಸ್ತು. ಹಾಗಾಗಿ ಇವತ್ತು ಸಿಂಪಲ್ಲಾಗೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಕೂಡ. ಇನ್ನು ತಿಂಡಿಗೆ ಅವಲಕ್ಕಿಯನ್ನು ಮಾಡಿದ್ದೆ ಪೂಜೆ ಮುಗಿದ ನಂತರ ತಿನ್ನೋಣ ಅಂತ ಹೇಳ್ಬಿಟ್ಟು. ಇನ್ನು ಹಬ್ಬ ಮಾವಿನ ತೋರಣವನ್ನು ಹಾಕದೇ ಇದ್ದರೆ ಹಬ್ಬ ಸಂಪೂರ್ಣವಾಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಮಾವಿನ ತೋರಣನೇ ಇನ್ನು ಹಬ್ಬದ ಕಳೆಯನ್ನು ಇನ್ನೂ ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು. ಹಸಿರು ಮಾವಿನ ತೋರಣವನ್ನು ಕಟ್ಟಿಬಿಟ್ಟು ನಂತರ ಹೂವನ್ನು ಮುಡಿಸೋದ್ರಿಂದ ಹಬ್ಬದ ಒಂದು ಮೆರಗನ್ನು ಇನ್ನೂ ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು. ನನಗೆ ಈ ಕೆಲಸವನ್ನು ಮಾಡೋದು ತುಂಬ ಇಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ನಾನೇ ಮಾವಿನ ತೋರಣವನ್ನು ರೆಡಿ ಮಾಡಿ ಹಾಕೋದ್ರಿಂದ ನನಗೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ನಾನಿಲ್ಲಿ ಆಯುಧ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವು ದಿನನಿತ್ಯದಲ್ಲಿ ಯಾವ್ಯಾವ ಒಂದು ವಸ್ತುಗಳನ್ನು ಬಳಸ್ತೀವಿ, ಚಾಕು ಆಗಿರ್ಬೋದು, ಕತ್ತಿ ಆಗಿರ್ಬೋದು, ತೋಟಕ್ಕೆ ಕತ್ತಿಗಳನ್ನು ಯೂಸ್ ಮಾಡ್ತೀವಿ, ಅವುಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಇನ್ನು ಇವತ್ತು ನಮ್ಮ ಮನೆಗೆ ಹೊಸ ಅತಿಥಿ ಆಗಮನವಾಗಿದೆ. ಈ ಸ್ಕೂಟರ್ನ ಇವತ್ತೇ ನಾವು ತೊಗೊಂಡ್ವಿ. ಇನ್ನು ಇವೆರಡು ವೆಹಿಕಲ್ಗಳಿಗೂ ಪೂಜೆ ಮಾಡಿ ಇವತ್ತಿನ ಆಯುಧ ಪೂಜೆಯನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ತುಂಬ ಚೆನ್ನಾಗೇ ಆಯಿತು ಅಂತ ಹೇಳ್ಬೋದು ಸಿಂಪಲ್ಲಾಗಿ. ಇನ್ನು ಸಂಜೆ ಸ್ನ್ಯಾಕ್ಸ್ಗೆ ಕ್ಯಾರೆಟ್ ಹಾಗೆ ನೆನೆಸಿದ ಬಾದಾಮಿ ಇತ್ತು, ಅದನ್ನು ತಿಂದು ಇವತ್ತಿನ ದಿನವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗಾದರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ಆಯುಧ ಪೂಜೆನ ಹೇಗೆ ಮಾಡ್ತೀರಾ ಅಂತಲೂ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.